ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ನಾವಿವಾಗ APMCಗೆ ಹೊಂಟೇವಿ ನೋಡ್ರಿ. ಹೋಟೆಲಿಗೆ ಒಂಚೂರು ಸಾಮಾನು ತರೋದಿತ್ತು, ಹಂಗೆ ನಿಮಗೂ ತೋರಿಸ್ತೇನೆ ಬರ್ರಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ನಾವಿವಾಗೇನು ಎಂಟ್ರ್ ಮಾಡತ್ತೀವಲ್ಲ, ಇದು 3rd ಗೇಟ್ ನೋಡ್ರಿ. APMCಗೆ 3 ಗೇಟ್ ಅದಾವ. ನೀವು ಎಲ್ಲಿಂದ ಬೇಕಾದರೂ ಹೋಗ್ಬೋದು. ನಮಗೆ ಇದು ಸಮೀಪ ಆಗ್ತೈತಿ, ಸೊ ನಾವು ಎಲ್ಲಿಂದನೂ ಹೋಗ್ತೀವಿ ಯಾವಾಗಲೂ. ಇದು ಫುಲ್ ಹೋಲ್ಸೇಲ್ ಮಾರ್ಕೆಟ್ ನೋಡ್ರಿ. ನೀವು ಇಲ್ಲಿ ಏನೇ ತೊಗೊಂಡ್ರು ಹೋಲ್ಸೇಲ್ ರೇಟ್ ಒಳಗೆ ಸಿಗ್ತೈತಿ ನಿಮಗೆ. ಸೊ ಇದೇನೈತಲ್ಲ, ಇದಿಷ್ಟು ಉಳ್ಳಾಗಡ್ಡಿ ಮಾರ್ಕೆಟ್ ನೋಡ್ರಿ. ನಾವು ಮಾರ್ನಿಂಗ್ ಲಘುನ ಬಂದೀವಿ, ಹಾಗಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ 10 ಗಂಟೆ ಮೇಲೆ ಸ್ಟಾರ್ಟ್ ಆಗ್ತೈತಿ. ಸವಾಲ್ ಮಾಡ್ತಿರ್ತಾರೆ, ಅವಾಗ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾವು ಇವಾಗೇನು ಬಂದೇವಲ್ಲ, ಇದು ತರಕಾರಿ ಮಾರ್ಕೆಟ್ ನೋಡ್ರಿ. ನಿಮಗೆ ಇಲ್ಲಿ ಎಲ್ಲ ಥರದ ತರಕಾರಿನೂ ಇಲ್ಲೇ ಸಿಗ್ತಾವೆ, ಅದು ಹೋಲ್ಸೇಲ್ ರೇಟ್ ಒಳಗೆ. ನೀವು ಬೆಳಗ್ಗೆ ಲಘು ಬಂದರೆ ನಿಮಗೆ ಫ್ರೆಶ್ ತರಕಾರಿ ಸಿಗ್ತೈತೆ ನೋಡಿರಿ. ಲೇಟ್ ಆತಂದ್ರೆ ಎಲ್ಲ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಆದಷ್ಟು ಮಾರ್ನಿಂಗ್ ಲಘುನ ಬಂದ್ರೆ ಫ್ರೆಶ್ ತರಕಾರಿ ಸಿಗ್ತೈತಿ. ಎಲ್ಲ ಥರದ ತರಕಾರಿ ಸಿಗ್ತೈತಿ ನೋಡಿರಿ. ಉಳ್ಳಾಗಡ್ಡಿ, ಟಮಾಟಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ಏನು ಬೇಕಾದ ಎಲ್ಲ ಸಿಗ್ತೈತಿ. ಬಟ್ ಪಾವು kg ಅರ್ಧ kg ಕೊಡೋಂಗಿಲ್ಲ. 5 kg 10 kg ಹಿಂಗೆ ಎಷ್ಟು ಬೇಕಾದ್ರೂ ತೊಗೊಳ್ಬೋದು ನೀವು. ಮತ್ತು ಶನಿವಾರ ಕುರಿ ಮಾರ್ಕೆಟ್ ಕುಂದಿರ್ತೈತೆ ನೋಡ್ರಿ. ಬೇಕಾದರೆ ಶನಿವಾರ ಬಂದು ಪರ್ಚೇಸ್ ಮಾಡ್ಬೋದು. ಮತ್ತು ಹೂವು, ಹಣ್ಣು, ತರಕಾರಿ ಎಲ್ಲನೂ ಸಿಗ್ತೈತಿ ಇಲ್ಲೇ. ಬಟ್ ಮಾರ್ಕೆಟ ಬೇರೆ ಬೇರೆ ಕಡೆ ಐತಿ. ಮದುವೆ ಗಿದ್ವಿ ಇರ್ತಾವಲ್ಲ ಮನೆಯೊಳಗೆ, ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆಲ್ಲ APMCಯಿಂದ ಪರ್ಚೇಸ್ ಮಾಡಿದ್ರೆ ರೇಟ ಕಡಿಮೆ ಬೀಳ್ತದೆ. ಮತ್ತು ತರಕಾರಿನ ಸಿಗ್ತಾವೆ. ಮತ್ತು ಮನೆಗೆ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ತೊಗೊಂಡು ಒಂದು 4 ಮನೆಯವರು ಡಿವೈಡ್ ಮಾಡಿ ಹಂಚ್ಕೊಂಡ್ರೆ ಕಡಿಮೆ ಬೀಳ್ತೈತೆ ನೋಡ್ರಿ. APMC ಫುಲ್ ರಶ್ ಐತೆ ನೋಡ್ರಿ. ತರಕಾರಿ ಮಾರ್ಕೆಟ್ ಅಂತೂ ಭಾಳ ರಶ್ ಇರ್ತೈತಿ. ಸೊ ಇವಾಗ ನಮ್ಗೆ ಹೋಟೆಲಿಗೆ ಏನೇನು ಬೇಕು ಎಲ್ಲ ತೊಗೊಂಡೀವಿ. ಮನೆಯೊಳಗೂ ಕೆಲಸ ಐತಿ. ಆಲ್ರೆಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದೇನಿ. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಂದು ಮನೆ ಕೆಲಸ ಎಲ್ಲ ಆಗೈತೆ ನೋಡ್ರಿ. ಇವಾಗ ಪೂಜೆ ಮಾಡೋದೈತಿ. ಬಾಂಡೆ ನೆಲ ಕಸ ಎಲ್ಲ ಆಗೈತಿ. ಬಾಂಡೆ ಎಲ್ಲ ರಾತ್ರಿನ ತಿಕ್ಕಿಟ್ಟಿದ್ದೆ. ಸೊ ಬೆಳಗ್ಗೆ ನೆಲ ಕಸ ಅಷ್ಟು ಮಾಡ್ಕೊಂಡು ಇವಾಗ ಜಳಕ ಎಲ್ಲ ಬೆಳಗ್ಗೆನ ಆಗೈತಿ. ಸೊ ನಾಷ್ಟ ಮಾಡಿ ನಮ್ಮ ಮನೆಯವರು ಹೋಟೆಲ್ಗೂ ಹೋಗ್ಯಾರ. ಹುಡುಗರು ಹೊರಗೆ ಆಟ ಆಡಕ್ಕೆ ಹೋಗ್ಯಾರ. ಸೊ ಇವಾಗ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ತೇನೆ. ಈ ಫ್ರಿಜ್ ನೋಡ್ರಿ, ನಮ್ದು ಹಳೆ ಫ್ರಿಜ್ ಇದು. ಲಾಸ್ಟ್ ಬ್ಲಾಗ್ ನೋಡೋದಾದ್ರೆ ನಮ್ಮ ಮನೆಯೊಳಗೆ ಫ್ರಿಜ್ ಇದ್ದಿದ್ದಿಲ್ಲ. ಹೋಟೆಲ್ ಒಳಗೆ ಹೊಸ ಫ್ರಿಜ್ ತೊಗೊಂಡ್ಬಂದು ಇದು ಹಳೆ ಫ್ರಿಜ್ ಮತ್ತು ಮನೆಗೆ ತೊಗೊಂಡ್ಬಂದೀವಿ. ಇದನ್ನು ತೊಗೊಂಡು ನಾವು ಒಂದು 4-5 ವರ್ಷ ಆಯ್ತು ನೋಡ್ರಿ ಇವಾಗ. ಸೊ ಬರ್ರಿ ಇವಾಗ ಪಟ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೋತೀನಿ. ಮತ್ತು ಸಾಯಂಕಾಲ ಹೊರಗೆ ಹೋಗೋ ಪ್ಲ್ಯಾನು ಐತಿ. ಇವಾಗ ಪೂಜೆ ಮಾಡ್ಬೇಕು ನೋಡ್ರಿ. ಲಾಸ್ಟ್ ಬ್ಲಾಗ್ಗಳು ನೋಡೋದಾದ್ರೆ ನಮ್ದು ಈ ಗಿಡ ಸಣ್ಣ ಮೊಳಕೆ ಬಿಟ್ಟಿತ್ತು. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾವು ಗಾಯತ್ರಿ ಮಠಕ್ಕೆ ಹೋಗಿ ಅಲ್ಲಿ ಕೊಟ್ಟು ಬರ್ತೀವಿ ಅದನ್ನು. ಮತ್ತು ಇದು ನೋಡ್ರಿ, ಇದು ಉದ್ದಿನ ಕಡ್ಡಿ ಹಚ್ಚೋದು. ನಮ್ಮ ಮನೆಯೊಳಗೆ ಮೊದಲು ಸ್ಟೀಲಿಂದ ಇತ್ತು. ಅದು ಚಂದ ಅನ್ಸಂಗಿಲ್ಲ, ಅಷ್ಟು ಚಲೋ ಅನ್ಸಂಗಿಲ್ಲ ಅಂಥೇಳಿ ಮೊನ್ನೆ ಜೇಜೂರಿ ಖಂಡೋಬಾಗ ಹೋಗಿದಾಗ ಇದನ್ನು ತೊಗೊಂಡು ಬಂದೇನಿ. ಸೊ ಇದು ಮತ್ತು ಈ ರೀತಿ ಕುಂಕುಮದ ಭರಣಿ ತೊಗೊಂಡ್ಬಂದೆ ನೋಡ್ರಿ. ಭಾಳ ಕ್ಯೂಟ್ ಅದಾವ, ಚಂದ ಅದಾವ. ಇದು ವರಮಹಾಲಕ್ಷ್ಮಿ ಪೂಜೆ ಅದೆಲ್ಲ ಮಾಡಿರ್ತೇವಲ್ಲ, ಅವಾಗ ಇಡಾಕ ಭಾಳ ಚಂದ ಕಾಣಿಸ್ತೈತೆ ಅಂಥೇಳಿ ತೊಗೊಂಡು ಬಂದೇನಿ. ನಿಮಗೆ ತೋರಿಸ್ತೀನಿ ತಗೊಳ್ಳಿ. ಸೊ ನೋಡ್ರಿ, ಈ ರೀತಿ ಅದಾವ. ಇವು ಟೈಟ್ ಅದಾವ ನೋಡ್ರಿ, ಚಲೋ ಅದಾವ, ಕ್ವಾಲಿಟಿ ಚಲೋ ಐತಿ. ಸೊ ಈ ರೀತಿ ಇವೆಲ್ಲ ಪೂಜೆ ಐಟಮ್ ಎಲ್ಲ ಭಾಳ ಚಲೋ ಇದ್ವು ಅಲ್ಲೇ. ಸೊ ನೋಡ್ರಿ, ಈ ರೀತಿ ಎಷ್ಟು ಕ್ಯೂಟ್ ಐತಿ. ಸೊ ಇದನ್ನೊಂದು ತೊಗೊಂಬಂದ್ವಿ. ಇನ್ನೂ ಒಂದು ಸೊ ಇದನ್ನೊಂದು ತೊಗೊಂಬಂದೆ ನೋಡ್ರಿ. ಇದು ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ ಅವರು. 60 ರೂಪೀಸ್ ಅಂತ ಹೇಳಿದ್ರೆ ನಾವು ಬ್ಯಾಡನ ಅಂತ ಹೇಳಿದ್ವಿ. ಬಟ್ ಅವರು 30 ರೂಪೀಸ್ ಮಾಡಿ ತೊಗೊಂಡು ಹೋಗ್ರಿ. ಪಾಪ ವಯಸ್ಸಾದವ್ರು ಅಜ್ಜಿ ಇದ್ರು ಅಂಥೇಳಿ ನಾವು ತೊಗೊಂಡು ಬಂದ್ವಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಜೇಜೂರಿ ಖಂಡೋಬಾದ ವಿಡಿಯೋ ನೋಡಿದ್ದಿಲ್ಲ ಅಂದ್ರೆ ಕಮೆಂಟ್
ಅಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ. ಸೊ ಹೋಗಿ ಚೆಕ್ ಮಾಡಿರಿ. ಸೊ ಬರೀ ಪಟ ಪೂಜೆ ಮಾಡ್ಕೊಳ್ಳೋಣ ಅಂತ. ಇವಾಗ ಪೂಜೆ ಮಾಡಕ್ಕೆ ಬಂದೇನಿ. ಪೂಜೆ ಮಾಡೋದೈತಿ. ಇವತ್ತು ಮಂಗಳವಾರ, ಹಾಗಾಗಿ ಎಲ್ಲ ದೇವ್ರು ತೆಗೆದು ಅದನ್ನು ಪೀತಾಂಬರಿಲೇ ತಿಕ್ಕಿ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕು ನೋಡ್ರಿ. ಸೊ ಭಾಳ ಟೈಮ್ ಹಿಡಿತೈತಿ. ನಾನು ಶುಕ್ರವಾರ ಮಂಗಳವಾರ ಅಷ್ಟೇ ಪೂರ್ತಿ ದೇವ್ರು ತೆಗಿದ್ದೀನಿ. ಬಾಕಿ ಟೈಮ್ ಒಳಗೆ ಮುಂದಿನ ದೇವ್ರಷ್ಟ ತೊಳೆದು ಅಷ್ಟೇ ಪೂಜೆ ಮಾಡಿರ್ತೀನಿ. ಮತ್ತು ಅವಾಗವಾಗ ತೆಂಗಿನಕಾಯಿ ಒಳಗೆ ನೀರು ಹಾಕ್ತಿರ್ತೀನಿ ನೋಡ್ರಿ. ಬಿಕಾಸ್ ಅದು ನೀರೆಲ್ಲ ಹೀರ್ಕೊಂಡು ಬಿಟ್ಟಿರ್ತೈತಿ. ಅದಕ್ಕೆ ದಿನ ಕಳಶ ಮಾತ್ರ ತುಂಬಿಟ್ಟಿರ್ತೀನಿ. ಇಲ್ಲ ಅಂದ್ರೆ ಅದು ಗಿಡ ಏನೈತಲ್ಲ ಅದು ಒಣಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಒಣಗಕ್ಕೆ ಕೊಡಬಾರ್ದು. ಇದು ನಮ್ಮ ಮನೆಯೊಳಗೆ 2ನೇ ಕಾಯಿ ಈ ರೀತಿ ಗಿಡ ಇದ್ದಿದ್ದಂದ್ರೆ ಫಸ್ಟ್ ಇದಕ್ಕಿಂತ ಮೊದಲು ಮನೆಯೊಳಗಿದ್ವಲ್ಲ ಅಲ್ಲೇ ಈ ರೀತಿ ಗಿಡ ಆಗಿತ್ತು. ಅದನ್ನು ಒಬ್ಬರು ಮನೆ ಕಡೆ ಹಚ್ಚಾಕಂತೇಳಿ ತೊಗೊಂಡು ಹೋಗ್ಬಿಟ್ರು. ಸೊ ಇದನ್ನಾದರೂ ಗಾಯತ್ರಿ ಮಠಕ್ಕೆ ಹೋಗಿ ಕೊಟ್ಟು ಬರ್ಬೇಕಂತ ಮಾಡೇವಿ. ಈ ರೀತಿ ಗಿಡ ಆಗಿದ್ದ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು. ಇಲ್ಲಾಂದ್ರೆ ನಿಮ್ಮ ಮನೆ ಕಡೆನ ಜಾಗ ಐತೆ ಅಂತ ಹೇಳಿದ್ರೆ ಅಲ್ಲೇ ಆ ಗಿಡನ ಹಚ್ಬೋದು. ನೀವು ದೊಡ್ಡ ಮರ ಆಗಿ ಬೆಳಿತೈತಿ. ಇವಾಗ ಗಾಡಿ ಎಲ್ಲ ಒರೆಸ್ಕೊಂಡು ಗಾಡಿ ಮೇಲೆ ಸ್ವಸ್ತಿಕ್ ಹಾಕ್ತೀನಿ ನೋಡ್ರಿ. ಅದು ನಾವು ಮನೆ ಹಿಡಿಯೋ ಮುಂದೆ ತೆಗ್ದಿದ್ವಿ. ಇವಾಗೆಲ್ಲ ಹೋಗ್ಬಿಟ್ಟಿತ್ತದ, ಹಾಗಾಗಿ ಇನ್ನೊಮ್ಮೆ ಒರೆಸ್ಕೊಂಡು ಚಂದಿಗೆ ಇನ್ನೊಮ್ಮೆ ತೆಗೆದು ನೋಡ್ರಿ. ಇವಾಗ ದೇವ್ರಿಗೆ ಕುಂಕುಮದೆಲ್ಲ ಹಚ್ಚಿ ಹೂವದೆಲ್ಲ ಏರ್ಸೇನಿ. ಇವಾಗ ಉದ್ದಿನ ಕಡ್ಡಿ ಹಚ್ಚಾತೀನಿ ನೋಡ್ರಿ. ನಾನು ಅದಕ್ಕಿಂತ ಮೊದಲಿಂದನೂ ದೇವ್ರ ಪುಸ್ತಕ ಭಾಳ ಓದ್ತೀನಿ ನೋಡ್ರಿ. ನಮ್ಮ ಪಪ್ಪ ಓದಾಕೆ ಹಚ್ತಿದ್ರು ನಮಗೆ. ಎಲ್ಲರಿಗೂ ಒಂದೊಂದು ಬುಕ್ಕ ಕೊಟ್ಟು ಕುಂದಿರಿಸಿದ್ರು. ಅದಕ್ಕೆ ಇನ್ನೂ ಆದರೂ ಪುಸ್ತಕ ಓದೋ ಹ್ಯಾಬಿಟ್ ಹೋಗಿಲ್ಲ. ಇನ್ನೂ ಆದರೂ ಪುಸ್ತಕ ಓದ್ತೀನಿ. ಗುರುಚರಿತ್ರೆ, ಭಗವದ್ಗೀತೆ ಮತ್ತು ಹನುಮಾನ್ ಚಾಲೀಸ ಈ ರೀತಿ ಎಲ್ಲ ಪುಸ್ತಕನೂ ಓದ್ತೀನಿ. ಅದರೊಳಗೂ ಗುರುಚರಿತ್ರೆ ಅಂದ್ರೆ ನನಗೆ ಓದಾಕ ಭಾಳ ಇಷ್ಟ ಆಗ್ತೈತಿ. ಗುರುಚರಿತ್ರೆ ಪುಸ್ತಕ ಓದೋದ್ರಿಂದ ಗುರುಗಳ ಆಶೀರ್ವಾದ ಸಿಗ್ತೈತಿ ಅಂತಾರೆ ನೋಡ್ರಿ. ಈ ದೇವಸ್ಥಾನ ಗಾಣಗಾಪುರದೊಳಗೆ ಬರ್ತೈತಿ. ನನಗೂ ಹೋಗ್ಬೇಕಂತ ಭಾಳ ಆಸೆ ಐತಿ. ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರಲ್ಲ, ಅದು ನಿಜಾನ ಐತಿ. ಯಾರಿಗೆಲ್ಲ ಗುರುದೋಷ ಇತ್ತಂದ್ರೆ ಮತ್ತು ಗುರುಗಳ ಆಶೀರ್ವಾದ ಇರಲಿಲ್ಲ ಅಂದ್ರೆ ಅವರು ಈ ಗುರುಚರಿತ್ರೆ ಪುಸ್ತಕ ಓದಿದ್ರೆ ಗುರುಗಳ ಆಶೀರ್ವಾದ ಸಿಗ್ತೈತಿ ಅಂತ ಹೇಳ್ತಾರೆ. ಸೊ ಇವಾಗ ಪೂಜೆ ಆಗೈತಿ. ಇವಾಗ ಅಡುಗೆ ಮಾಡ್ಬೇಕು ನೋಡ್ರಿ. ಇವತ್ತಿನ ಪೂಜೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿರಿ. ಮತ್ತು ನಿಮ್ಮ ಮನೆಯೊಳಗೂ ಈ ರೀತಿ ಗಿಡ ಇರ್ತಾವೇನೋ ಅಂತೇಳಿ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿರಿ. ಮತ್ತು ನೀವು ಆ ಗಿಡನ ಏನು ಮಾಡ್ತೀರಿ ಅನ್ನೋದು ತಿಳಿಸಿರಿ. ಮನೆಗೆ ಒಂದು ಸ್ವಲ್ಪ ಕಾಯಿಪಲ್ಯ ತೊಗೊಂಬಂದಿದ್ರೆ ಎಲ್ಲರೂ ಸ್ವಚ್ಛ ಮಾಡಿ ತೆಗೆದಿಡಾತಿದ್ದೆ ನೋಡ್ರಿ. ಕರಿಬೇವು ಏನೈತಲ್ಲ ಈ ರೀತಿ ಗೀರಿ ಎಲ್ಲ ಬಿಡಿಸಿ ಇಡಬೇಡ್ರಿ. ಈ ರೀತಿ ಇಡೋದ್ರಿಂದ ಕರಿಬೇವು ಕಪ್ಪು ಬೀಳ್ತೈತಿ ಮತ್ತು ಒಂದು ನಮೂನಿ ಬುಳಿಸ್ತಿದ್ದಂಗೆ ಆಕೈತಿ. ಈ ರೀತಿ ಕಡ್ಡಿ ಮುರಿದ ಒಂದು ಡಬ್ಬ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ರೆ ಭಾಳ ದಿನ ಬರ್ತೈತಿ ನೋಡ್ರಿ. ಫ್ರೆಶ್ ಆಗಿನೇ ಇರ್ತೈತಿ ಮತ್ತು ಕಪ್ಪು ಬೀಳಂಗಿಲ್ಲ. ಐ ಹೋಪ್ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ತೈತಿ ಅಂತ ತಿಳ್ಕೊಂಡೇನಿ. ಇವಾಗ ಅಡುಗೆ ಮಾಡಕ್ಕೆ ಬಂದೇನಿ ನೋಡ್ರಿ. ಪಲ್ಯ ಮಾಡೋದೈತಿ. ಕರಿ ವಟಾಣಿ ಪಲ್ಯ ಮಾಡೋದೈತಿ. ನಿನ್ನೆನ ನೆನೆಸಿಟ್ಟಿದ್ದೆ. ಇವಾಗ ಸೀಟಿ ಹೊಡ್ಕೊಂಡು ಇಟ್ಟೇನಿ. ಇವಾಗ ಚಪಾತಿ ಹಿಟ್ಟು ನಾದಿ ಇಟ್ಟೇನಿ ನೋಡ್ರಿ. ಬಾಜುಕ್ಕೆ ಬೆಂಡೆಕಾಯಿ ಪಲ್ಯನೂ ಮಾಡೀನಿ. ಇವಾಗ ಕರಿ ವಟಾಣಿ ಪಲ್ಯ ಒಂದು ಒಗ್ಗರಣೆ ಹಾಕೋದೈತಿ. ಕರಿ ವಟಾಣಿ ಪಲ್ಯ ಮಸ್ತ್ ಆಗ್ತೈತಿ. ನೀವು ಇದಕ್ಕೆ ಏನಂತೀರಿ ಗೊತ್ತಿಲ್ಲ, ನಾವಂತೂ ಕರಿ ವಟಾಣಿ ಅಂತೀವಿ. ಫಸ್ಟ್ ಕಡಾಯಿ ಒಳಗೆ ಎಣ್ಣೆ ಹಾಕೊಂಡೀನಿ. ಇವಾಗ ಉಳ್ಳಾಗಡ್ಡಿ ಟಮಾಟೆ ಹಾಕ್ಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಚಂದಗೆ ಫ್ರೈ ಆಗ್ಬೇಕು ನೋಡ್ರಿ. ಸ್ವಲ್ಪ ಕೆಂಪಾದ್ಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊಂಡೇನಿ. ಅದು ಕರ್ಕರ್ ಅಂದ್ರೆ ನನಗೆ ಚಲೋ ಅನ್ಸಂಗಿಲ್ಲ. ಆಮೇಲೆ ಟೊಮೆಟೊನು ಚಂದಗೆ ಬೇಯಬೇಕವ. ಈಗ ಟೊಮೆಟೊ ಹಾಕ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಒಳಗೆ ಚಲೋ ತಂಗ ಬೇಯಬೇಕು. ಟೊಮೆಟೊ ಚೆನ್ನಾಗಿ ಬೆಂದೈತೆ ನೋಡ್ರಿ. ಈಗ ಫುಲ್ ಸ್ಮೂತ್ ಆಗೈತಿ. ಆಮೇಲೆ ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಹವೇಜ್ ಮಸಾಲೆ ಹಾಕೋಬೇಕು ನೋಡ್ರಿ.
ಹಾಕ್ಕೊಂಡು ಎಣ್ಣೆ ಒಳಗೆ ಅದನ್ನು ಚಂದಾಗ ಬಾಡಿಸ್ಕೋಬೇಕು. ಇವಾಗ ಬೇಯಿಸಿಟ್ಕೊಂಡಿದ್ದ ಕಾಳು ಹಾಕತ್ತೀನಿ ನೋಡ್ರಿ. ಬೇಯಿಸಿಟ್ಕೊಂಡಿದ್ದ ಎಲ್ಲ ಕಾಳು ಹಾಕಿ ಆಮೇಲೆ ಒಂದು ರೌಂಡ್ ತಿರುಗಿಸಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೋಬೇಕು. ಕರೆಂಟಾಗಿ ಹೋಗ್ಬಿಡ್ತು ನೋಡ್ರಿ ನಮ್ಮ ಮನೆ ಒಳಗೆ. ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡಿ, ನಿಮ್ಮ ಕಡೆ ಕೊಬ್ಬರಿ ತುರಿ ಇತ್ತಂದ್ರೆ ಕೊಬ್ಬರಿ ತುರಿ ಹಾಕೋರಿ, ಮಸ್ತ್ ಆಗ್ತೈತಿ. ಒಂಚೂರು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಕರಿ ಬಟಾಣಿ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ. ಇವಾಗ ಚಪಾತಿ ಮಾಡ್ಕೊಳತ್ತೀನಿ. ಸೊ ಇವಾಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಳತ್ತೀನಿ ನೋಡ್ರಿ. ಪಲ್ಯ ಚಪಾತಿ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ. ಮಕ್ಕಳು ಊಟ ಮಾಡಿ ಮಕ್ಕೋತಾವೆ. ಆಮೇಲೆ ಸಾಯಂಕಾಲ ನಮ್ಮ ಮನೆಯವ್ರು ಬರ್ತಾರೆ, ಅವರು ಸಾಯಂಕಾಲ ಬಂದು ಊಟ ಮಾಡ್ತಾರೆ. ಮಕ್ಕಳಿಗೆಲ್ಲ ಈ ರೀತಿ ಸಣ್ಣ ಸಣ್ಣ ಚಪಾತಿ ಮಾಡ್ಕೊಡ್ತೀನಿ ನೋಡ್ರಿ. ಸೊ ದ್ಯಾಟ್ ಅವ್ರಿಗೆ ತಿನ್ನಕ್ಕೆ ಈಸಿ ಆಗ್ತೈತಿ. ಭಾಳ ದೊಡ್ಡ ಅಂದ್ರೆ ಅವ್ರು ತಿನ್ನಂಗಿಲ್ಲ, ಉಳಿಸ್ತಾರೆ ಮತ್ತು ಚೆಲ್ಲಿ ಬಿಡ್ತಾರೆ. ಈ ರೀತಿ ಸಣ್ಣ ಸಣ್ಣ ಚಪಾತಿ ಮಾಡಿಕೊಟ್ರೆ ಅವರು 2-3 ಚಪಾತಿ ಆದರೂ ತಿಂತಾರೆ, ತಿಂದಿದ್ದು ಗೊತ್ತಾಗಂಗಿಲ್ಲ. ದೊಡ್ಡ ಚಪಾತಿ ಅಂದ್ರೆ ಅದನ್ನ ನೋಡಿನ ಅವ್ರು ತಿನ್ನಂಗಿಲ್ಲ, ಸುಮ್ಮನೆ ಉಳಿಸಿ ಚೆಲ್ಲಿ ಬಿಡ್ತಾರೆ. ಸೊ ನಿಮ್ಮ ಮನೆಯೊಳಗೂ ಮಕ್ಕಳು ತಿನ್ನಂಗಿಲ್ಲ ಅಂದ್ರೆ ಹಠ ಮಾಡ್ತಾರಂದ್ರೆ ಈ ರೀತಿ ಸ್ಮಾಲ್ ಚಪಾತಿ ಮಾಡಿಕೊಡ್ರಿ, ಅವರು ತಿಂತಾರೆ ಮತ್ತು ಉಳಿಸಂಗಿಲ್ಲ. ಸೊ ದ್ಯಾಟ್ ಅದು ನೋಡೋಕ್ಕೂ ಕ್ಯೂಟ್ ಅನ್ನಿಸ್ತೈತಿ. ಸುಮ್ಮನೆ ಆಟ ಆಡ್ಕೊತ ಊಟ ಮಾಡ್ತಾರೆ. ನಮ್ಮ ಮನೆಯೊಳಗೆ ಮಕ್ಕಳಿಗೆಲ್ಲ ಈ ರೀತಿ ಬಿಸಿ ಬಿಸಿ ಎಣ್ಣೆ ಚಪಾತಿ ಮತ್ತು ಪಲ್ಯ ಇತ್ತಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಮತ್ತು ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ನಂದು ಚಪಾತಿ ಮಾಡೋದೆಲ್ಲ ಆಯಿತು. ನಾನು ಇವಾಗ ಊಟ ಮಾಡಿ ರೆಡಿ ಆಗಬೇಕು. ಕಾಟನ್ ಫ್ಯಾಬ್ ಅಂತ ಎಕ್ಸಿಬಿಷನ್ ಬಂದೈತಿ, ಸೊ ಅಲ್ಲಿಗೆ ಹೊಂಟೇವಿ. ಇದ ನೋಡ್ರಿ ಆ ಎಕ್ಸಿಬಿಷನ್ನ ಕಾಟನ್ ಫ್ಯಾಬ್ ಅಂತ ಹೇಳಿ ಮಸ್ತ್ ಕಲೆಕ್ಷನ್ ಬಂದಾವಂತ. ಸೊ ಬರ್ರಿ ನಿಮಗೂ ತೋರಿಸ್ತೇನೆ.
ಇಲ್ಲಿ ನೋಡ್ರಿ ಕಪ್ಸ್ ಹಚ್ಚಾರ ಮಸ್ತ್ ಅದಾವು ನೋಡ್ರಿ ಎಷ್ಟು ವೆರೈಟಿ ಅದಾವ ಇದ್ರೊಳಗೆ ಭಾಳ ಚಂದ ಅದಾವ ಎಷ್ಟು ಕೊಂಡ ವೆರೈಟಿ ಅದಾವ ನೋಡ್ರಿ ಮತ್ತು ಭಾಳಷ್ಟು ಸಾಮಾನು ಹಚ್ಚಿದ್ರೆ ಇನ್ನು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಡೈನಿಂಗ್ ಟೇಬಲ್ ಮತ್ತು ಯಾವ್ಯಾವ ಟೇಬಲ್ ಪಾಟ್ ಇಡಾಕ ಜೂಲ ಮತ್ತು ಭಾಳಷ್ಟು ಐಟಮ್ ಹಚ್ಚಾರ ನೋಡ್ರಿ ಇಲ್ಲಿ ಗಾರ್ಡನ್ ಒಳಗೆ ಜಾಗ ಇರ್ತೈತಲ್ಲ ಅವ್ರಿಗೆ ಈ ರೀತಿ ಜೂಲ ಹಾಕಿ ಈ ರೀತಿ ಪಾಟ್ ಸ್ಟ್ಯಾಂಡ್ ತಂದು ಇಡ್ಬೋದು ನೋಡ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಪಾಟ್ ಸ್ಟ್ಯಾಂಡ್ ಇದ್ರೊಳಗೆ ಬೇಕಾದಷ್ಟು ನೀವು ಪ್ಲಾಂಟ ಹಚ್ಬೋದು ಇಲ್ಲಿನೂ ಇನ್ನು ಅದಾವ ನೋಡ್ರಿ ಟೇಬಲ್ಲು ಇನ್ನೇನು ಕಪಾಟು ಭಾಳ ಎಷ್ಟು ಐಟಮ್ ಅದಾವು ಮತ್ತು ದೇವ್ರ ಮನೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಇಲ್ಲೇ ಫುಲ್ ಕಾಟನ್ ಕಲೆಕ್ಷನ್ ಐತೆ ನೋಡ್ರಿ ಕಾಟನ್ ಡ್ರೆಸ್ಸಸ್ ಮತ್ತು ಕಾಟನ್ ಸ್ಯಾರೀಸ್ ಕಾಟನ್ ಲೆಹಂಗಾ ಈ ರೀತಿ ಮಸ್ತ್ ಕಲೆಕ್ಷನ್ ಅದಾವು ಮತ್ತು ಆಕ್ಸಿಡೈಸ್ ಜ್ಯುವೆಲ್ರಿ ನೆಕ್ಲೇಸ್ ಮತ್ತು ಕಡಾ ಈ ರೀತಿ ಎಲ್ಲ ಇಯರಿಂಗ್ಸ್ ಈ ರೀತಿ ಎಲ್ಲ ಮಸ್ತ್ ಕಲೆಕ್ಷನ್ ಅದಾವೆ ನೋಡ್ರಿ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನೋಡ್ರಿ ನೀವು ಮತ್ತು ಶೂಸ್ ಒಳಗೂ ನೋಡ್ರಿ ಎಷ್ಟು ವೆರೈಟಿ ಅದಾವ ಮತ್ತು ಎಷ್ಟು ಚಂದ ಅದಾವ ನೋಡ್ರಿ ಈ ಕಾಟನ್ ಫ್ಯಾಬ್ ಎಕ್ಸಿಬಿಷನ್ ವಿದ್ಯಾನಗರ ರಾಯಕರ್ ಗ್ರೌಂಡ್ ಒಳಗೆ ಬಂದೈತಿ ನೀವು ಲಘುನ ಹೋಗ್ರಿ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ರಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊಂಡೇನಿ ಮತ್ತು ಈ ಕಲೆಕ್ಷನ್ ಎಲ್ಲ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಟಿಲ್ ದೆನ್ ಟಾಟಾ ಬಾಯ್ ಬಾಯ್